ಒಂದು ಕಾಯಿ ಅಫ್ರಾಜ್ಮೆಂಟ್ 300 ರೂಪಾಯಿ ಅಂದ್ರೆ ಒಂದು 8 ರಿಂದ 9 ಸಾವಿರ, ಕೊನೆ ಪಕ್ಷ ಒಂದು 5,000 ರೂಪಾಯಿನ ಒಂದು ಮರದಲ್ಲಿ ಗ್ಯಾರಂಟಿ ಸಿಗುತ್ತೆ. 20,000 ರೂಪಾಯಿ ದುಡ್ಡುವರೆಗೂ ಒಂದು ಮರದಲ್ಲಿ ಮಾಡ್ಬೋದು. ಇಷ್ಟು ಚಿಕ್ಕದಾಗ ಹಣ್ಣು ಬಿಟ್ಬಿಟ್ಟಿದೆ ಹಣ್ಣು. ಇದ್ರ ವಿಶೇಷ ಏನಂದ್ರೆ ಒಂದು ಕಾಯಿ 20-25 ಕೆಜಿ ಬರ್ತದೆ. 5 ರೂಪಾಯಿ 6 ರೂಪಾಯಿ ಸಿಗೋದು ಮಲ್ಲಿಕಾದಲ್ಲಿ, ನಮ್ಗೆ ಅಲ್ಲಿ 30 ರೂಪಾಯಿ ಸಿಕ್ತು. ತುಂಬ ಹಿಂದೆ ನಮ್ಮ ತಂದೆ ಇದ್ರು, ನಮ್ಮ ತಂದೆ ತೀರೋದ್ಮೇಲೆ ಸ್ವಲ್ಪ ಮನೇಲಿ ಪ್ರಾಬ್ಲಮ್ ಆಯಿತು, ಅದರಿಂದ ಎಜುಕೇಷನ್ ಬಿಡಿಸ್ಬಿಟ್ರು ಅಂತಂದರು. ಹಂಗಾಗಿ ಅವತ್ತಿಂದ ಫಸ್ಟ್ ಬಂದು 75ರಲ್ಲಿ ರೇಷ್ಮೆ, 75ರಿಂದ 85ರವರೆಗೆ 10 ವರ್ಷ ರೇಷ್ಮೆ ಬೆಳೆದು, ರೇಷ್ಮೆಗೆ ನಾನು ಅಡಿಕೆ ಗಿಡನ ಅದರೊಳಗೆ ಹಾಕಿ, ಅಡಿಕೆ ಗಿಡ ಮೇಲಕ್ಕೆ ಬಂದಮೇಲೆ ಇದರೊಳಗೆ ನಮಗೆ ಕಾಸು ಬಂದಮೇಲೆ ರೇಷ್ಮೆ ಸ್ವಲ್ಪ ರೋಗ ತುತ್ತಾಗಿರೋದು. ಒಂದು 3-4 ವರ್ಷ ರೋಗ ತುತ್ತಾದ್ಮೇಲೆ ಒಂದು 5 ವರ್ಷ 10 ವರ್ಷ ಕಟ್ಟಿ ನಾವು ಒಂದು ಡೈರಿ ಓಪನ್ ಮಾಡಿದೋ 91ರಲ್ಲಿ ಬಸವನಪಾಳ್ಯದಲ್ಲಿ. ಇದು ನಮ್ಮದು ಹಲಸಿನ ಗಿಡ ಒಂದು 3 ವೆರೈಟಿ ಇದೆ. ಡಾಂಗ್ ಸೂರ್ಯ ಮತ್ತು ವಿಯೆಟ್ನಾಮ್ ಸೂಪರ್ ಅರ್ಲಿ, ಲಾಲ್ಬಾಗ್ ಮಧುರ ಮತ್ತು ಸರ್ವಋತು, ಒಂದು 4 ವೆರೈಟಿ ಇದೆ. ಮತ್ತು 10 ತಿಂಗಳು ನಮ್ಮಲ್ಲಿ ಹಲಸಿನ ಹಣ್ಣು ಸಿಗ್ತಾ ಇರ್ತದೆ. ಮಾವಿನ ಹಣ್ಣು ಒಂದು 2 ತಿಂಗಳು ಸೀಸನಲ್ಲಿ ಸಿಗುತ್ತೆ ಅಷ್ಟೇ. ಹಲಸಿನ ಹಣ್ಣು ಯಾವಾಗ ಬೇಕಾದ್ರೂ ಸಿಗ್ತವೆ ನಮ್ಮಲ್ಲಿ. ಹಲಸಿನ ಹಣ್ಣು ನಾನು ನೇರವಾಗಿ ಮಾರಾಟ ಮಾಡ್ತೀನಿ. ಮೇಳದಲ್ಲಿ ಹೋಗಿ ಮಾವು ಮತ್ತು ಹಲಸಿನ ಮೇಳದಲ್ಲಿ ಹಲಸಿನ ಹಣ್ಣು ಮಾಡ್ತೀನಿ. 1 ಕೆಜಿ 50 ರೂಪಾಯಿನಾಗ ಮಾರ್ತಾಯಿದ್ದು ವರ್ಷ. ಈ ಸರಿ ಏನು ಫಿಕ್ಸ್ ಮಾಡ್ತಾರೆ ಡಿಪಾರ್ಟ್ಮೆಂಟ್ ನೋಡಿ ಆ ರೇಟು ನಾವು ಈ ಹಲಸಿನನ್ನು ನಾವು ಮಾರ್ತೀವಿ. ಇದು ಹಲಸಿನ ಮರ ಬಂದು ಸರ್ವಋತು ಅಂತ. ಸರ್ವಋತು ಅಂದರೆ ಒಂದು 10 ತಿಂಗಳು ಮಾರ್ಕೆಟಲ್ಲಿ ಇರ್ತದೆ, ಮತ್ತು 10 ತಿಂಗಳು ನಮ್ಗೆ ಹಣ್ಣು ಸಿಗುತ್ತೆ. ಇದು ಈ ಮರದ ಹಣ್ಣು ಸಿಗುತ್ತೆ ಇಲ್ಲಿ. ಈಗ ಫೆಬ್ರವರಿ ಸ್ಟಾರ್ಟ್ ಆಗಿದೆ, ಇನ್ನು ಆಗಸ್ಟ್ವರೆಗೂ ನಮಗೆ ಇದರೊಳಗೆ ಹಣ್ಣು ಆಗಸ್ಟ್ ಸೆಪ್ಟೆಂಬರ್ವರೆಗೂ ಹಣ್ಣು ಸಿಗುತ್ತೆ. ಇದು ಲಾಲ್ಬಾಗ್ ಇದು ಬಂದು ಸರ್ವಋತು ಅಂತ ಈ ಹಲಸಿನ ಗಿಡದ ಹೆಸರು. ಇದು ಒಂದು ಮರದಲ್ಲಿ ನಮಗೆ ಒಂದು 30-35 ಕಾಯಿ ಸಿಗುತ್ತೆ ಲಾಸ್ಟ್ವರೆಗೆ. ಒಂದು ಕಾಯಿ ಅಫ್ರಾಜ್ಮೆಂಟ್ 300 ರೂಪಾಯಿ ಅಂದ್ರೆ ಒಂದು 8 ರಿಂದ 9 ಸಾವಿರ, ಕೊನೆ ಪಕ್ಷ ಒಂದು 5,000 ರೂಪಾಯಿನ ಒಂದು ಮರದಲ್ಲಿ ಗ್ಯಾರಂಟಿ ಸಿಗುತ್ತೆ. ಒಂದು ಹಲಸಿನ ಮರದಲ್ಲಿ ಇದರೊಳಗೆ. ಈಗ ಹಲಸಿನ ಗಿಡ 1 ವರ್ಷಕ್ಕೆ ಕಾಯಿ ಬರ್ತದೆ ಅಂದರೆ ರೈತ ಯಾರು ನಂಬಲ್ಲ. ಯಾಕೆಂದರೆ ಅದು 10 ವರ್ಷ 15 ವರ್ಷ. ಈ ಬೀಜದ ಗಿಡ ಆದರೆ ಸೀಡ್ಸ್ ಪ್ಲಾಂಟ್ ಆದರೆ 10 ವರ್ಷ 8 ವರ್ಷ ಬೇಕು ಹಲಸಿನ ಗಿಡ ಕಾಯಿ ಬರಬೇಕಾದ್ರೆ. ನಂಬಲ್ಲ, 1 ವರ್ಷಕ್ಕೆ ಎಲ್ಲಿ ಬರ್ತವ್ರಿ ಅಂತಾರೆ. ನೋಡಿ, ಇದು 3ನೇ ವರ್ಷ. ಇದು ಬಂದು ರೆಡ್ ಮೂನ್ ಅಂತ ಇದ್ರ ಹೆಸರು. ಅಂದರೆ ಇದು ಎಲ್ಲಿಂದ ಬ್ರೀಡ್? ಇದು ನಮ್ಮ ಇಂಡಿಯಾ ಬ್ರೀಡ್ ಇದು. ರೆಡ್ ಮೂನ್ ಅಂತ ಒಬ್ಬ ರೈತ ಲಾಂಚ್ ಮಾಡಿದ್ರು. ರೈತ ತೋಟದಲ್ಲಿ ಇರೋ ಗಿಡನ ಅವನು ರೆಡ್ ಮೂನ್ ಅಂತ ಇಕ್ಕಿ ಬಿಡುಗಡೆ ಮಾಡೋದು. ಅವ್ರದ್ದು ರೈತರು ಈಗ ನಮ್ಮ ತೋಟದಲ್ಲಿ ಒಂದು ಗಿಡ ಇರ್ತದೆ, ಆ ಗಿಡದಲ್ಲಿ ಅವನು ಸರ್ಟಿಫೈಟ್ ಮಾಡಿಸ್ಬಿಟ್ಟು GKVK ಮತ್ತು ತೋಟಗಾರಿಕೆ ಇಲಾಖೆ KVK ಇಂದ ಇದು ಮಾಡ್ಕೊಂಡು ಅದನ್ನು ಲಾಂಚ್ ಮಾಡಿ ಅದನ್ನು ಬಿಡುಗಡೆ ಮಾಡೋನು. ಇದು ರೆಡ್ ಮೂನ್ ಅಂತ. ಫುಲ್ ರೆಡ್ ತೊಳೆ, ತುಂಬ ಚೆನ್ನಾಗಿರ್ತದೆ. ತಿನ್ನಕ್ಕೆ ಮಾತ್ರ ಭಾರಿ ಚೆನ್ನಾಗಿರ್ತದೆ. ಒಂದು 10 ವರ್ಷ ಮರ ನಾವು ಕಾಪಾಡ್ಕೊಬಿಟ್ರೆ ಇದರೊಳಗೆ ಒಂದು ಮರಕ್ಕೆ 10 ರಿಂದ 15 ಸಾವಿರ ರೂಪಾಯಿ, 20,000 ರೂಪಾಯಿ ದುಡ್ಡುವರೆಗೂ ಒಂದು ಮರದಲ್ಲಿ ಮಾಡ್ಬೋದು. ಎಕರೆಗೆ 120 ಗಿಡ ಹಾಕ್ಬೋದು. ಇದನ್ನು ಬೇಡ 2,000 ಅಂದ್ರೂ ವರ್ಷಕ್ಕೆ 2.5 ಲಕ್ಷ ದುಡ್ಡು. ಯಾಕೆ ಅಂದರೆ ಇದು ಮೇಂಟೆನೆನ್ಸ್ ಜೀರೋ. ಅದರಿಂದ ಈಗ ಅಡಿಕೆ ಗಿಡಕ್ಕಾದ್ರೂ ಒಂದು ಸಬ್ಸೆಂಟಾಗಿ ನಾವು 20 ದಿವಸ ನೀರು ಕಟ್ತಾ ಇದ್ರೆ ಆ ವರ್ಷದ್ದು ಆ ಕೊಂಬಾಳೆಯಲ್ಲಿ ಒಳ್ಳೆ ಬೆಳೆ ಹೊಟ್ಟೋಗ್ತದೆ. ಕರೆಕ್ಟಾಗಿ 1-1.5 ತಿಂಗಳು ಮಳೆ ಇಲ್ಲ, ನೀರಿಲ್ಲ ಅಂತಂದರೆ ಅಡಿಕೆ ಗಿಡ ಇರೋದಿಲ್ಲ. ಯಾರ ತೋಟದಲ್ಲೂ ಇರೋಲ್ಲ, ನಮ್ಮ ತೋಟದಲ್ಲೆಲ್ಲ. ಇದಕ್ಕೆ ನೀವು 1 ವರ್ಷ ನೀರು ಕಟ್ಟಲೇಬೇಡಿ, ಸ್ವಲ್ಪ ಒಂದು 2,000 ದುಡ್ಡು ಬಂದೇ ಬರ್ತದೆ. ಈಗ ಟ್ರೆಂಡಿಂಗ್ ಇರೋದೇನಪ್ಪ, ಹಲಸಿನ ಗಿಡ ಒಂದು, 2ನೇದು ಮೆಕಡೋಮಿಯಾ, 3ನೇದು ಬಟರ್ಫ್ರೂಟು. ಈ ಒಂದು 3-4 ಬೆಳೆ ಟ್ರೆಂಡಲ್ಲದೆ. ಯಾಕೆಂದರೆ ಮಳೆ ಆಶ್ರಯಕ್ಕೆ ಇದರೊಳಗೆ ನಾವು ದುಡ್ಡು ಮಾಡ್ಬೋದು. ಹೆಬ್ಬಲಸು ಅಂತ ಒಂದೇ ಮರ ಮಡಗಿರೋದು. ಇದನ್ನ ಇದು ನನ್ನ ಹೆಸರು ಕೇಳಿದ್ದೀನಿ. ಏನು ಸರ್ ಇದ್ರದ್ದು ವಿಶೇಷತೆ? ಇದ್ರ ವಿಶೇಷ ಏನಂದ್ರೆ ಒಂದು ಕಾಯಿ 20-25 ಕೆಜಿ ಬರ್ತದೆ. 25 ಕೆಜಿ ಬರ್ತದೆ. ಇದು ಒಂದು ಫ್ಯಾಮಿಲಿಗೆ ಆಗಲ್ಲ. ಒಂದು ಸಿಂಗಲ್ ಫ್ಯಾಮಿಲಿಗೆ ಏನಪ್ಪ ಅಂದ್ರೆ ಗಂಡ ಹೆಂಡತಿ ಮಕ್ಕಳಿಗೆ ಈ ಹಣ್ಣು ಆಗಲ್ಲ. ಒಂದು 10 ಜನ 15 ಜನ ಇರೋ ಮನೆಗಾದ್ರೆ ಇದಾಗುತ್ತೆ. ಇದು ಬಿಟ್ಬಿಡ್ತದೆ. ಅದಕ್ಕೆ ಏನ್ ಮಾಡಿದೆ, ಇದೊಂದು ಮರ ಮಾತ್ರ ಹಾಕಿದ್ದೀವಿ ಅಷ್ಟೇ. ಇದಕ್ಕೆ ಹೆಬ್ಬಲಸು ಅಂತ ಇದೆ. ಅಂದ್ರೆ ಇಲ್ಲಿ ಯಾವ ಕಡೆ ಜಾಸ್ತಿ ಬೆಳೀತಾರೆ ಸರ್? ಇದನ್ನ ಮಲೆನಾಡು ಕಡೆ ಬೆಳೀತಾರೆ. ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ. ಅಂದ್ರೆ ಇದು ಸ್ವಲ್ಪ ಕಲರ್ ವೈಟ್ ಬರ್ತದೆ. ವೈಟ್ ಬಂದು ಒಂದು 4 ಅಂಗ್ಲ 4.25 ಅಂಗ್ಲ ಒಂದು ತೊಳೆ ಇರ್ತದೆ. ಕಟಿಂಗ್ ಬಂದು ಈ ಸೈಜ್ ಇರ್ತದೆ. ಬೆಟ್ಟ ದಪ್ಪ ಕಟಿಂಗ್ ಇರ್ತದೆ. ಕಟಿಂಗ್ ನಾವು ಕಡಿತಾ ಇದ್ರೆ ಅಲ್ಲಿಗೆ ಒಳ್ಳೆ ಗಟ್ಟಿಗೆ ಸಿಕ್ಕಿಸುತ್ತೆ. ರಬ್ಬರ್ ತರ ಆಗಲ್ಲ, ನಾರ್ ತರ ಆಗಲ್ಲ. ತಿನ್ನಕ್ಕೆ ಒಳ್ಳೆ ಒಳಗಡೆ ಹೋದ್ಮೇಲೆ ಡಯಾಕ್ಷನ್ ಚೆನ್ನಾಗಿರ್ತದೆ. ಒಳ್ಳೆ ಇದು ಮಾತ್ರ. ಆಮೇಲೆ ಬನ್ನಿ, ಇಷ್ಟು ಚಿಕ್ಕದಾಗ ಹಣ್ಣು ಬಿಟ್ಬಿಟ್ಟಿದೆ. ಹಣ್ಣು ಚಿಕ್ಕದಾಗ ಹಣ್ಣು ಬಿಟ್ಟಿದೆ. ವಿಯೆಟ್ನಾಮ್ ಸೂಪರ್ ಅರ್ಲಿ ಅಂತ ಇದೆ.
ವಿಯೆಟ್ನಾಂ ಸೂಪರ್ ಅರ್ಲಿ ಅರ್ಲಿ. ಅಂದ್ರೆ ಬೇಗ ಬಿಡುತ್ತೆ ಅಂತನಾ? ಹಾಂ, ಅರ್ಲಿ 1 ವರ್ಷಕ್ಕೆಲ್ಲ ಕಾಯಿ ಬಿಡ್ತದೆ. 1 ವರ್ಷಕ್ಕೆ? ಹ್ಮ್. ಹಂಗಾರೆ ಗಿಡ ಎಷ್ಟು ವರ್ಷದ್ದು? ಇದು 3 ವರ್ಷದ ಗಿಡ. 3 ವರ್ಷದ ಕೆಳಗಡೆ ಒಂದು ಐತೆ. ಹ್ಮ್. ಎಷ್ಟು ಬಿಡುತ್ತೆ ಸರ್ ಹಂಗಾದ್ರೆ? ಇದು ಕಮ್ಮಿ. ಇದು ಏನಪ್ಪಾ ಅಂದ್ರೆ ನಾವೇನ್ ಮಾಡ್ಬೇಕು, ಒಂದು 4 ವರ್ಷ ಕಾಯಿ ಬಿಡಿಸ್ಬಾರ್ದು. ಈ ಬಂದವರಿಗೆ ನಾವೊಂದು 10,000 ಗಿಡ ತಂದಿದ್ದು ಖಾಲಿ ಮಾಡ್ಬೋದು. ಇದು ನಮ್ಮ ಯಾರನ್ನ ಹಾಕೋರಿಗೆ, ಈ ಬಂದವ್ರಿಗೆ ತೋರ್ಸಕ್ಕೆ, ನೀವು ಬೇರೆ ಕೇಳ್ದವ್ರು ಕೊಟ್ಟಿದ್ದೀರಾ? ಕೇಳಿದವ್ರಿಗೆ ಗಿಡ ಕೊಡಕ್ಕೆ ವಿಯೆಟ್ನಾಂ ಸೂಪರ್ ಅರ್ಲಿ ಅಂತ 1 ಇಯರ್ಗೆ ಈಗಾಗಲೇ ಅಲ್ಲಿ ನರ್ಸರಿಲಿ ಕಾಯಿ ಅವೆ. ಈ ಸೈಜಲ್ಲಿ 1 ಅಡಿ ಗಿಡದಲ್ಲೇ ಕಾಯಿ ಅವೆ. ಅದು ಬಂದವ್ರಿಗೆ ತೋರ್ಸಕ್ಕೆ ಮಾತ್ರ ಇದೊಂದು ಗಿಡದಲ್ಲಿ ಬಿಟ್ಕೊಂಡಿದ್ವಿ. ಥೈಲ್ಯಾಂಡ್ ವೆರೈಟಿಲಿ ಡಾಂಗ್ ಸೂರಿ ಅಂತ, ಫುಲ್ ರೆಡ್ ತೊಳೆ. ಡಿಮ್ಯಾಂಡ್ ಜಾಸ್ತಿ ಇದೆ. ಡಿಮ್ಯಾಂಡ್ ಜಾಸ್ತಿ ಇದೆ. ಇದು 5 ಗಿಡ ಇದೆ. ಇನ್ನ ಸ್ವಲ್ಪ ದಪ್ಪದಾಗಬೇಕಲ್ಲ ಇದು? ಇದು ಇನ್ನೂ ಒಂದು 2 ತಿಂಗಳು ಬೇಕಿದೆ. ಮೇ 15ಕ್ಕೆ ನಮ್ದು ಇದು ಫುಲ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಇದು ವರ್ಷದಲ್ಲಿ ಎಷ್ಟು ತಿಂಗಳಿರುತ್ತೆ? ಇದಿಲ್ಲ, ಒಂದು 2 ತಿಂಗಳು ಅಷ್ಟೇ. ಇದು ಸ್ಟಾರ್ಟ್ ಆದ ತಕ್ಷಣ ಕಂಪ್ಲೀಟ್ ಕ್ಲೋಸ್ ಆಗುತ್ತೆ. 1 ತಿಂಗಳಿಗೆ ಕಾಯಿ ಕ್ಲೋಸ್ ಆಗುತ್ತೆ. ಇದು ನಮಗೆ 5 ತಿಂಗಳು 6 ತಿಂಗಳು ಸಿಗಲ್ಲ. ಇದು ನೋಡಿ, ಇದು ಡಾಂಗ್ ಸೂರಿ ಅಂತ. ಇದು ಒಂದೇ ವೆರೈಟಿ. ಅಲ್ಲೊಂದು 2-3 ಇದೆ. ಒಟ್ಟು 5 ಗಿಡ ಹಾಕಿದ್ವಿ. ಒಂದ್ ಇಂಚ್ ಜಾಗನೂ ಕರೆಕ್ಟಾಗಿ ವೇಸ್ಟ್ ಮಾಡಿಲ್ಲ ನೀವು, ಎಲ್ಲ ಫುಲ್ ಯೂಸ್ ಮಾಡ್ಕೊಂಡಿದ್ದೀರಾ. ಹಿಂಗೆ ನೋಡಿ, ಇಲ್ಲಿ ವಿಯೆಟ್ನಾಂ ಸೂಪರ್ ಅರ್ಲಿ ನೋಡಿ, ಇಲ್ಲಿದೆ. ವಿಯೆಟ್ನಾಂ ಸೂಪರ್ ಅಷ್ಟೊಂದು ಒಂದೇ ಇದ್ರಲ್ಲಿ ಬಿಟ್ಬಿಟ್ಟಿದ್ದಲ್ಲ, ಮರ ಇದಾಗಲ್ವಾ? ಇಲ್ಲ, ಅದು ಮರ ಹೋಗ್ಬಿಡ್ತದೆ. ಏನು ಗೊತ್ತಾ, ಇದು ಟ್ರಯಲ್ ಬಿಟ್ಟಿದ್ದೀವಿ ಅಷ್ಟೇ. ಬಿಡಬಾರ್ದು ಹಿಂಗೆ. ಈ ರೈತರು ಮಾಡೋದಕ್ಕೆ ಒಂದು 4 ರಿಂದ 5 ವರ್ಷ ಮರ ಸ್ವಲ್ಪ ದಪ್ಪ ಆಗೋವರೆಗೂ ಬಿಟ್ಕೊಂಡು ಆಮೇಲೆ ಕಾಯಿ ಬಿಟ್ಕೋಬೇಕು. ಇದು ಗಮ್ಲೆಸ್ ಅಂತ, ವೈಟ್ ಬರ್ತದೆ ತೊಳೆ, ಗಮ್ಮಿರಲ್ಲ. ಯಾರೇ ಬಾಯಿಲ್ ಹಂಗೆ ಕಡ್ಕೊಂಡು ತಿಂದ್ಬಿಟ್ರು ಗಮ್ಮಿರಲ್ಲ. ಇದು ಏನಪ್ಪಾ ಅಂದ್ರೆ ವೈಟ್ ಇರೋದ್ರಿಂದ ಏನು ಮಾಡ್ತಾರೆ, ಮಾರ್ಕೆಟ್ನಲ್ಲಿ ನಾವು ಮಾರಾಟ ಮಾಡೋದು ಭಾರಿ ಕಷ್ಟ. ಈ ಒಂದು ತೊಳೆ ತಿಂದೋನಿದು ಮತ್ತೆ ಒಂದು ಕಾಯಿ ಪೂರ್ತಿ ತಗೊಂಡು ಹೋಗ್ತಾನೆ, ಅಷ್ಟು ಟೇಸ್ಟ್ ಇದೆ. ಒಂಥರ ಫ್ಲೇವರು ಮತ್ತು ಟೇಸ್ಟು. ಇದನ್ನು ಟೇಸ್ಟು ಮತ್ತು ಫ್ಲೇವರ್ ಮಾಡೋದು ಬೇರೆ ಯಾವ ಜಾಗ ಫ್ರೂಟು ಬರಲ್ಲ. ಇದು ಈ ಥರ ಇದೊಂದು ವಿಶೇಷತೆ ಏನಂದ್ರೆ, ತಿಂದ ಅಂದರೆ ಹುಡಿಕೊಂಬಂದು ತಗೊಂಡು ಹೋಗ್ತಾರೆ. ಇದು ನಮ್ಮಲ್ಲಿ ನಮಗೆ ಸಿಗಲ್ಲ. ಯಾರು ಮಾಗಡಿರು ಬೆಂಗಳೂರವ್ರು ಬರ್ತಾ ಇರ್ತಾರೆ. ನೆನ್ನೆ ಪಾರ್ಟಿ ಬೆಂಗಳೂರವ್ರು ಫೋನ್ ಮಾಡಿದ್ರು ಡಾಕ್ಟ್ರು, ಅದು ಗಮ್ಲೆಸ್ ಏನಿದೆ ಪೂರ್ತಿ ನನಗೆ ಕೊಟ್ಬಿಡು, 50 ಕಾಯಿ ಬಿಟ್ಟರೆ 50 ಕೊಟ್ಬಿಡು, 20 ಕಾಯಿ ಕೊಟ್ಟರೆ ನನಗೆ ಕೊಟ್ಬಿಡಪ್ಪ, ರೆಂಟ್ ಎಷ್ಟಾನ ಅಲ್ಲಿ ಅಂತ ಕೇಳಿದ್ರು. ಆಯ್ತು ಸರ್, ಏನೋ ಬಂದಾಗ ಫೋನ್ ಮಾಡ್ತೀನಿ ಬನ್ನಿ ಅಂತಂದು. ಅಷ್ಟು ಡಿಮ್ಯಾಂಡ್ ಇದೆ. ಗಮ್ ಅಂತಂದ್ರೆ ಇದು ಹಾಲು ಅಂಟಿರಲ್ಲ. ಇದು ತಿನ್ನಕ್ಕೆ ಚೆನ್ನಾಗಿರುತ್ತೆ. ತಿನ್ನಕ್ಕೆ ಚೆನ್ನಾಗಿರ್ತದೆ ಅಂದರೆ, ಇದು ಎಲ್ಲ ರುಚಿ ಬರ್ತದೆ, ಎಲ್ಲ ಹಲಸಿನ ಗಿಡ ರುಚಿ ಬರ್ತದೆ. ಆದರೆ ಇದು ರುಚಿ ಮತ್ತು ಫ್ಲೇವರ್. ಈಗ ಫ್ಲೇವರ್ಗೆ ಕೆಲವು ಸ್ವೀಟ್ ಮಾಡ್ತಾರೆ, ಕೆಲವರು ಟೇಸ್ಟ್ಗೆ ಸ್ವೀಟ್ ಮಾಡ್ತಾರೆ. ಇದರೊಳಗೆ ಎರಡೂ ಇದೆ. ಆ ಥರ ಫ್ಲೇವರ್ ಇದೆ. ಅಂದರೆ ಕಲರ್ ವೈಟ್, ಅದೊಂದು ಮಾರ್ಕೆಟ್ನಲ್ಲಿ ನಮಗೆ ಮೈನಸ್ ಆಗೋಯ್ತಿದೆ. ಕಲರ್ ಅಂತೂ ಸ್ವಲ್ಪ ಮಾಮೂಲಿ ಯೆಲ್ಲೋ ಕಲರ್ ಇದ್ಬಿಟ್ಟಿದ್ರೂ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರೋದು. ಯೆಲ್ಲೋ ಕಲರ್ ಅಂದರೆ ರೇಟ್ ಜಾಸ್ತಿ. ಅಲ್ಲ, ರೆಡ್ಗೆ ರೇಟ್ ಜಾಸ್ತಿ. ಯೆಲ್ಲೋ ಅಂದರೆ ಸ್ವಲ್ಪ ಕೆಂಪು ಮತ್ತು ರೆಡ್ ಎರಡು ಮಿಕ್ಸ್ ಇರ್ತದಲ್ಲ, ಸ್ವಲ್ಪ ಆ ಥರ. ಆದರೆ ಈಗೆಲ್ಲ ಒಂದು 5 ವೆರೈಟಿ ಬಿಟ್ಟರೆ ಮಿಕ್ಕಾದವೆಲ್ಲ ಇವೇನೇ ಕಲರು, ಮಾಮೂಲಿ ಕಲರ್. ಅಲ್ಲಿ ಅಷ್ಟೊಂದು ಜಾಸ್ತಿ ಬಿಟ್ಟಿದ್ದಾವಲ್ಲ, ಅದೆಲ್ಲ ಯಾವುದು? ಅದು ಸರ್ವರ್ ಹೊತ್ತು. ಪೂರ್ತಿ ಅವೆಲ್ಲ 20 ಮರನೂ ಸರ್ವರ್ ಹೊತ್ತು. ಒಂದು 5 ಎಕರೆ ಅಡಿಕೆ ಗಿಡ ಇದೆ, ಒಂದು 3 ಎಕರೆ ಮಾವಿದೆ. ಈ ಮಾವಲ್ಲಿ ನಾವೇನು ಮಾಡ್ತೀವಿ ಅಂದರೆ, ನಾವೇ ಸ್ವತಃ 20 ವರ್ಷ ಆಯಿತು, ಬರೀ 200 kg ಸ್ಟಾರ್ಟ್ ಮಾಡಿದ್ವು. ಹಣ್ಣು ಮಾಡಿ ನಾವು ಗ್ರಾಹಕರಿಗೆ ನೇರವಾಗಿ ಮಾರಾಟ ಮಾಡ್ತೀವಿ. ಅಂದರೆ ನಿಮ್ಮದೇ ಮರದಲ್ಲಿ, ನಮ್ಮದೇ ತೋಟ 3 ಎಕರೆಯಲ್ಲಿ ಏನು ಮಾವು ಬರ್ತದೋ ಅದನ್ನು ಆನ್ಲೈನ್ನಲ್ಲಿ ಆಗಿರ್ಬೋದು, ಮತ್ತು ನಾವು ನೇರವಾಗಿ ಯಾವುದನ್ನ ಕಂಪ್ನಿಗಳಿಗಾಗಿರ್ಬೋದು, ಮತ್ತು ಸಭೆ ಸಮಾರಂಭಕ್ಕೆ ಮಾವು ಬೇಕಾದರೆ ನಾವು ಹಣ್ಣು ಮಾಡಿ ನ್ಯಾಚುರಲ್ ಆಗಿ ಒಂದು ವಾಡೆ ಕಟ್ಸ್ಕೊಂಡಿದ್ದೀವಿ. ಆ ವಾಡೆಯಲ್ಲಿ ಹಣ್ಣು ಮಾಡಿ ನಾವು ನೇರವಾಗಿ ಗ್ರಾಹಕರಿಗೆ ತಲುಪಿಸೋ ವ್ಯವಸ್ಥೆ ನಾವು ಮಾಡ್ತೀವಿ. ರೈತರಿಂದ ಡೈರೆಕ್ಟ್ ಮಾರ್ಕೆಟು ನಾವು ಏಪ್ರಿಲ್ 15ಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಜೂನ್ 15ವರೆಗೂ ನಾವು ಮಾವಿನ ಹಣ್ಣು ಸ್ವಂತ ಹಣ್ಣು ಮಾಡಿ, ಹಾರ್ವೆಸ್ಟ್ ಮಾಡಿ, ಹಣ್ಣು ಮಾಡಿ ನಾವು ಮನೆ ಬಾಗಿಲಿಗೆ ತಲುಪಿಸುವಂಥ ವ್ಯವಸ್ಥೆ ನಾವು ಮಾಡ್ಕೊಂಡಿದ್ದೀವಿ. ಅಂದರೆ 18 ವರ್ಷ ಆಯ್ತೀವಿ ನಾವು ಮಾವಿನ ಹಣ್ಣು ಮಾಡಿ ಗ್ರಾಹಕರಿಗೆ ಕೊಡೋಕ್ಕಿರೋದು. ಮತ್ತು ಲಾಲ್ಬಾಗಲ್ ಮೇಳ, ಮತ್ತು ಮಂಗಳೂರು, ಮೈಸೂರು, ಮತ್ತು ಮಂಡ್ಯ, ಈ ಕಡೆ ಎಲ್ಲ ಕೊಡಗು, ಈ ಕಡೆ ಎಲ್ಲ ಮೇಳ ಆದಾಗ ಡಿಪಾರ್ಟ್ಮೆಂಟಲ್ಲಿ ಮೇಳ ಮಾಡ್ತಾರೆ. ಅಲ್ಲಿ ನಮಗೆ ಅಂಗಡಿಗಳು ಕೊಡ್ತಾರೆ. ನೇರವಾಗಿ ನಾವು ಅಲ್ಲಿ ಗ್ರಾಹಕರಿಗೆ ನಾವು ಅಲ್ಲಿ ಒಂದು ಮಾವು ಮೇಳ ಅಂತ ಮಾಡ್ತಾರೆ, ಮಾವು ಮೇಳದಲ್ಲಿ ಭಾಗವಹಿಸಿ ನೇರವಾಗಿ ಮಾರ್ಕೆಟನ್ನು ಮಾಡ್ತೀವಿ ನಾವು. ಅದೇನು ಅಂಗಡಿಗೆ ಏನಾದರೂ ಬಾಡಿಗೆನಾ? ಇಲ್ಲ, ನಾವು ತೋಟಗಾರಿಕೆ ಇಲಾಖೆಯಲ್ಲಿ ನಮಗೆ ಉಚಿತವಾಗಿ ಸ್ಟಾಲ್ಗಳು ಕೊಡ್ತಾರೆ. ಯಾಕೆ ಸರ್? ಅಂದರೆ ರೈತರ ನೇರವಾಗಿ ರೈತನಿಗೆ ಸ್ವಲ್ಪ ಮೇಲ್ಕೆತ್ತಬೇಕು ಅಂದ್ಬಿಟ್ಟು ಸರ್ಕಾರದಿಂದ ಒಂದು ಸ್ವಲ್ಪ ಫಂಡ್ ರಿಲೀಸ್ ಮಾಡಿ ಒಂದು 4 ದಿವಸ 5 ದಿವಸ ಹಿಂಗೆ
ಅಲ್ಲಿ ಮೇಳಗಳು ಮಾಡ್ತಾರೆ. ಮೇಳದಲ್ಲಿ ನಾವು ರಾಮನಗರ ಜಿಲ್ಲೆ ಆಗಿರ್ಬೋದು, ಕೋಲಾರ ಮತ್ತು ಚಿತ್ರದುರ್ಗ, ಚಿಕ್ಕಬಳ್ಳಾಪುರ ರೈತರು ಅಲ್ಲಿ ಭಾಗವಹಿಸ್ತೀವಿ. ಅಂದ್ರೆ ಎಲ್ಲಾ ರೈತರಿಗೂ ಅಲ್ಲಿ ಫ್ರೀಯಾಗಿ ಅಂಗಡಿ ಕೊಡ್ತಾರೆ. ಎಲ್ಲ ರೈತರಿಗೂ ಫ್ರೀಯಾಗಿ ಕೊಡ್ತಾರೆ. ಅಕಸ್ಮಾತ್ ರೈತರೇ ನಾವು ಮಾಡ್ತೀವಿ, ಓನ್ ಆಗಿ ನಾವು ಮೇಳ ಮಾಡ್ತೀವಿ, ರೈತರೇ ರೆಂಟ್ ಹಾಕಿ ಮಾಡ್ಬೋದು. ಅದಕ್ಕೆ ಸರ್ಕಾರದಿಂದ ಈ ಇಲಾಖೆಯಿಂದಲೂ ಪರ್ಮಿಷನ್ ಉಂಟು. ನಾವೇ ರೈತರೇ ನಾವು ಒಂದು 5,000 ಆಗಿರ್ಬೋದು, ಎಲ್ಲ ರೈತರು ಸೇರಿ ಏನು ಕಾಸ್ಟ್ ಬೀಳ್ತದೆ ಆ ಕಾಸ್ಟ್ನ ನಾವು ಕಲೆಕ್ಟ್ ಮಾಡಿಕೊಟ್ಟಾಗ ಈ ಇಲಾಖೆಯವರು ನಮಗೆ ಸಪೋರ್ಟ್ ಮಾಡಿ ಅಡ್ವರ್ಟೈಸ್ ಮಾಡಿ ಅಲ್ಲಿ ಸ್ಥಳೀಯ ಪತ್ರಿಕೆಗಳು ಮತ್ತು ಚಾನೆಲ್ಗಳಿಗೆ ನಮ್ಮ ಇದನ್ನು ಅಡ್ವರ್ಟೈಸ್ ಮಾಡಿ ಗ್ರಾಹಕರಿಗೆ ಒಳ್ಳೆ ಮಾವಿನ ಹಣ್ಣು ತಿನ್ನಿಸ್ತಾರೆ. ಎಲ್ಲ ರೈತರು ಬೆಳೆದ್ಬಿಟ್ಟು ಬೆಳೆದಿರೋದನ್ನ ಬೇರೆಯವ್ರಿಗೆ ಮಾರ್ಬಿಡ್ತಾರೆ, ಅಂದ್ರೆ ಮಧ್ಯವರ್ತಿಗಳಿಗೆ ಮಾರ್ಬಿಡ್ತಾರೆ. ಅದರಿಂದ ರೈತರಿಗೆಲ್ಲ ಪ್ರಾಫಿಟ್ ಕಡಿಮೆ ಆಗುತ್ತೆ. ನಿಮ್ಗೆ ಯಾವ ತರ ಐಡಿಯಾ ಬಂತು ಸರ್? ಡೈರೆಕ್ಟ್ ಆಗಿ ನಾವು ಕಸ್ಟಮರ್ಗೆ ಸೇಲ್ ಮಾಡಬೇಕು ಅಂತ ಯಾವ ತರ, ಎಲ್ಲಿಂದ ನಿಮ್ಗೆ ಐಡಿಯಾ ಸಿಗ್ತದೆ? ನಮಗೆ ಇಟ್ಲಮನಿ ಸಾಯರ್ ಅಂತ ಒಬ್ಬರು ಇವರು ವಿಜ್ಞಾನಿಗಳು ಅವಾಗ ಇದರೊಳಗೆ ಲಾಲ್ಬಾಗಲ್ಲಿ ಸ್ಟೇಟ್ ಆಫೀಸರ್ ಆಗಿದ್ರು. ನಾವೇನೋ ಒಂದು ವಿಚಾರಕ್ಕೆ ನಾನೇನೋ ಒಂದು ಕೇಳೋಣ ಅಂದ್ಬಿಟ್ಟು ಹೋದಾಗ ಅವರು ಮೇಳ ಮಾಡ್ತಾ ಇದ್ವಿ, ಬಂದು ಮಾವಿನ ಮಾಡ್ತೇವೆ. ಹೌದು ಸರ್ ಬರ್ತೀನಿ ಅಂತ ಅಂದ್ಬಿಟ್ಟು ನಮ್ಮದು ಸ್ಟಾರ್ಟಿಂಗ್ 20 ವರ್ಷ ಆಯಿತು. 20ನೇ ವರ್ಷದಲ್ಲಿ ಒಂದು 180 kg ಮಲ್ಲಿಕ ಸಿಕ್ಕಿತ್ತು ನನಗೆ. ನಾನು ಸೋಪಿನ ಬಾಕ್ಸಲ್ಲಿ ತಗೊಂಡೋಗಿ ನಾಳೆ ಶುಕ್ರವಾರ ಓಪನ್ ಇತ್ತು, ಗುರುವಾರ ಸಾಯಂಕಾಲ ನಾವು ಬಸ್ಸಲ್ಲಿ ಹೋಗಿ ಅಲ್ಲಿಡುವ. ಯಾರೋ ಒಬ್ಬ ಬೆಂಗಳೂರಿನವ್ನು ಬಂದು ಏನೋ ಮರಿ ಹೆಂಗೆ ರೇಟ್ ಕೊಡ್ತೀವಿ ಅಂದ್ರೆ 30 ರೂಪಾಯಿ ರೇಟ್ ಹೇಳಿದೆ ಅವತ್ತು ಮಲ್ಲಿಕನ. ಅವಾಗ ಎಷ್ಟು ರೇಟ್ ಇತ್ತು ಅವಾಗ ನೀವು ಸೇಲ್ ಮಾಡಿದಾಗ? ಅವಾಗ ನನಗೆ ರೇಟೇ ಗೊತ್ತಿರಲಿಲ್ಲ, ಇನ್ನೂ ರೇಟ್ ಫಿಕ್ಸ್ ಮಾಡಿರಲಿಲ್ಲ. ಶುಕ್ರವಾರ ಲಾಂಚ್ ಮಾಡಬೇಕಾಯ್ತು ಮೇಳನ. ನಾನು ಅಷ್ಟೊಂದು ಅನುಭವ ಇರಲಿಲ್ಲ. ಗುರುವಾರನೇ ಯಾರೋ ಕೇಳೋದು ಅಂದ್ಬಿಟ್ಟು ನೈಟಲ್ಲಿ ನಿದ್ಗಿಡೋದು ಅಂದ್ಬಿಟ್ಟು ನಾನು ಇದನ್ನ 180 kg 5,000 ಚಿಲ್ಲರೆ ಬಂತು, ಕೊಟ್ಬಿಟ್ಟು ನಾನು ಬಂದ್ಬಿಟ್ಟೆ. ಅವತ್ತು ಗೊತ್ತಾಯ್ತು ನನಗೆ 5-6 ರೂಪಾಯಿ ಇತ್ತು kg ಹಸಿಕಾಯಿ. ಅವತ್ತು ನೀವು ಇಲ್ಲಿಗೆ ಸೇಲ್ ಮಾಡಿದ್ರೆ ನಿಮ್ಗೆ 5 ರೂಪಾಯಿ 6 ರೂಪಾಯಿ ಸಿಗೋದು ಮಲ್ಲಿಕಾದಲ್ಲಿ. ನಮ್ಗೆ ಅಲ್ಲಿ 30 ರೂಪಾಯಿ ಸಿಕ್ತು. ಅದು ನಾನು ಏನು ಮಾಡಿದೆ, 50-60 ರೂಪಾಯಿ ಇತ್ತನೋ, ನಾನು ಅವತ್ತು ಕಮ್ಮಿನೇ ಹೇಳಿದೆ. ಪಾಪ ಅವರೊಬ್ಬರು ಸಾಹೇಬರು ಬಂದು ಆಫೀಸರು ಪೂರ್ತಿ ಒಬ್ಬರೇ ತಗೊಂಡೊಟ್ಟರು 180 kg.